ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ. ಆರ್ಭಟಿಸ್ತಾ ಇದೆ ಮಹಾಮಾರಿ ಕೋವಿಡ್-19. ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಹಲವು ಮಾರ್ಗಸೂಚಿಗಳನ್ನು ಬಿಡುಗಡೆಗೊಳಿಸಿದೆ. ಈ ಹಿಂದೆ ಕೂಡ ಕೆಲವೊಂದಿಷ್ಟು ಸಲಹೆಗಳ ರೀತಿಯಲ್ಲಿ SOPಯನ್ನು ಬಿಡುಗಡೆ ಮಾಡಲಾಗಿತ್ತು. ಈಗ ನೋಡಿ, ಕಡ್ಡಾಯವಾಗಿ ಕೆಲವು ಕಡೆಗಳಲ್ಲಿ ರೂಲ್ಸನ್ನು ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಆರ್ಭಟ ಇದೆ. ಪ್ರಕರಣಗಳ ಸಂಖ್ಯೆ ಕೂಡ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದೆ. ಸರ್ಕಾರ ಕೂಡ ಅಲರ್ಟ್ ಆಗಿದೆ, ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಸಿದ್ಧತೆ ಮಾಡಿಕೊಳ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಈಗ ಕೋವಿಡ್ ಟೆಸ್ಟ್ ನಡೆಸಲಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ RT-PCR ಲ್ಯಾಬ್ ಮತ್ತೆ ಆರಂಭ ಆಗಿದೆ. ನೋಡಿ, 4-5 ವರ್ಷದಿಂದ ಓಪನ್ ಆದಿದ್ದು ಮತ್ತೀಗ ಓಪನ್ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. RT-PCR ಟೆಸ್ಟ್ ಯಾರೆಲ್ಲ ವಿದೇಶದಿಂದ ಬರ್ತಾರಲ್ವಾ ಅಂಥವ್ರೆಲ್ಲರನ್ನೂ ಕೂಡ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಪಾಸಿಟಿವ್ ಏನಾದರೂ ಬಂತಾ, ಸಿಂಪ್ಟಮ್ಸ್ ಇದೆಯಾ, ಅವ್ರನ್ನ ಎಲ್ಲಿ ಕಳಿಸ್ಬೇಕು, ಕೋವಿಡ್ ಕೇರ್ ಸೆಂಟರ್ಗೆ ಅಥವಾ ಹಾಸ್ಪಿಟ್ಲ್ಗೆ, ಅದ್ರ ಬಗ್ಗೆ ಇನ್ನೂ ಕೂಡ ಆರೋಗ್ಯ ಇಲಾಖೆ ಚರ್ಚೆಯನ್ನು ಮಾಡ್ತಾ ಇದೆ. ಹಿಂದೆ ಇದ್ದಂತಹ ನಿಯಮಗಳೇ ಈಗ ಮತ್ತೆ ಆರಂಭ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ RT-PCR ಲ್ಯಾಬನ್ನು ಮತ್ತೆ ಆರಂಭ ಮಾಡಿದ್ದಾರೆ. ಮೇನ್ ಟಾರ್ಗೆಟ್ ಮಾಡಬೇಕಾಗಿರೋದೇ ಈಗ ಏರ್ಪೋರ್ಟ್ಗಳನ್ನು, ಅಂತಾರಾಷ್ಟ್ರೀಯ ಏರ್ಪೋರ್ಟ್. ಯಾಕೆಂದರೆ ಬೇರೆ ಬೇರೆ ದೇಶದಿಂದ ಜನ ಬರ್ತಾ ಇರ್ತಾರಲ್ವ, ಹಾಗಾಗಿ ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗೋದು ಬದಲಿ ಇಲ್ಲಿ ಟೆಸ್ಟನ್ನು ಮಾಡಿಸ್ಬಿಟ್ರೆ ಅವರಿಗೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವಾ, ಏನು ಸಿಂಪ್ಟಮ್ಸ್ ಇದೆ ಎಲ್ಲವೂ ಕೂಡ ಇಲ್ಲೇ ಗೊತ್ತಾಗುತ್ತೆ. ಹಾಗಾಗಿಯೇ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮವನ್ನು ಈಗ ತೆಗೆದುಕೊಳ್ತಾ ಇದೆ. ಅದರಲ್ಲೂ ಥಾಯ್ಲ್ಯಾಂಡು, ಹಾಂಗ್ಕಾಂಗು ಈ ಪ್ರದೇಶಕ್ಕೆ ಹೋಗಿ ಬರುವಂಥವ್ರ ಮೇಲೆ ಹೆಚ್ಚಿನ ನಿಗಾ ನೀಡಲಾಗಿದೆ. ಯಾಕಂದರೆ ಅಲ್ಲಿ ಕೊರೋನಾ ದೊಡ್ಡ ಮಟ್ಟದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಹಾಗಾಗಿಯೇ ಈಗ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ರಾಜ್ಯ ಸರ್ಕಾರ ಮಾಡಿಕೊಳ್ತಾ ಇದೆ. ಇನ್ನು ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ, ಜೊತೆಗೆ ಕೋವಿಡ್ ಕೇರ್ ಸೆಂಟರ್ ಇನ್ನೂ ಕೂಡ ಸರ್ಕಾರ ಆರಂಭ ಮಾಡುವ ಹಂತಕ್ಕೆ ಹೋಗಿಲ್ಲ. ಈಗ ಎಲ್ಲ ಪಾಸಿಟಿವ್ ಬಂದಂಥವರು ಆಲ್ಮೋಸ್ಟ್ ಹೋಮ್ ಕ್ವಾರಂಟೈನಲ್ಲಿ ಇದ್ದಾರೆ. 1-2 ಅಥವಾ ಈ ಥರ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ವಿದೇಶಿ ಜನರ ಮೇಲೆ ಅಥವಾ ವಿದೇಶಿ ಪ್ರವಾಸಕ್ಕೆ ಯಾರು ಹೋಗಿರ್ತಾರೋ ಅವ್ರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ. ಗಣೇಶ್ ಹೆಗಡೆ, ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲೂ ಕೂಡ ಕೊರೋನಾ ರಣಕೇಕೆಯನ್ನು ಹಾಕ್ತಾ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈಗ ಲ್ಯಾಬ್ ಏನು ಓಪನ್ ಮಾಡಿದ್ದಾರೆ, ಹೇಗಿರುತ್ತೆ ಈಗ? ಪಾಸಿಟಿವ್ ಬಂದರೆ ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗೆ ಏನಾದರೂ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದಾರಾ ಅಥವಾ ಹೋಮ್ ಕ್ವಾರಂಟೈನ್ಗೆ ಸೂಚನೆ ಕೊಡ್ತಾ ಇದ್ದಾರಾ? ಏನೆಲ್ಲ ಪ್ರಕ್ರಿಯೆಗಳು ಈಗ ಏರ್ಪೋರ್ಟ್ನಲ್ಲಿ ನಡೀತಾ ಇದೆ ಅಂತ ಕೋವಿಡ್ ವಿಚಾರವಾಗಿ? ಪ್ರಭು, ಮುಖ್ಯವಾಗಿ ಈಗ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಸುಮಾರು 100 ಪ್ರಕರಣಗಳು ಆ್ಯಕ್ಟಿವ್ ಇರುವಂಥದ್ದು, ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂತಹ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಈಗ 96 ಮಂದಿ ಐಸೋಲೇಷನ್ ಇದ್ದಾರೆ. ಒಂದೇ ದಿನಕ್ಕೆ 36 ಕೇಸ್ಗಳ ಸಂಖ್ಯೆ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲೊಂದು ರೀತಿಯಲ್ಲಿ ಆರೋಗ್ಯ ಇಲಾಖೆ ಕೂಡ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುತ್ತೆ. ಅದರ ಭಾಗವಾಗಿ ಈಗ ಮೊದಲ ಪ್ರಯತ್ನ ಅಥವಾ ಮೊದಲ ಹೆಜ್ಜೆ ಅಂತಂದರೆ ವಾರ್ಡ್ಗಳನ್ನು ಏನು ತೆರೆಯುವಂಥ ಪ್ರಕ್ರಿಯೆ ಆಗಿತ್ತು. ನಿನ್ನೆ ಮತ್ತು ಮೊನ್ನೆ ನಗರದ ಪ್ರಮುಖ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಿರುವಂಥ ಆಸ್ಪತ್ರೆಗಳಲ್ಲಿ ವಿಶೇಷ ವಾರ್ಡ್ಗಳನ್ನು ತೆರೆಯುವಂಥ ಪ್ರಕ್ರಿಯೆ ಇತ್ತು. ಅದಾದ ಬಳಿಕ ಇವತ್ತು ಈಗ ವಿದೇಶಿಗರಿಂದ ಅಂದರೆ ಸಿಂಗಾಪುರ್, ಥೈಲ್ಯಾಂಡ್, ಮಲೇಷ್ಯಾ ಅಂತ ದೇಶಗಳಲ್ಲಿ ಸಾಕಷ್ಟು ಕೋವಿಡ್ನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಕೋವಿಡ್ ಪ್ರಕರಣಗಳು ಬರ್ತಾ ಇದೆ. ಚೀನಾದಲ್ಲೂ ಕೂಡ ಕೋವಿಡ್-19 ಮತ್ತೆ ಒಕ್ಕರಿಸಿದೆ ಅನ್ನುವಂಥದ್ದು ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ನಮ್ಮ ದೇಶಕ್ಕೆ ಬರುವಂತಹ ಪ್ರಯಾಣಿಕರ ಮೇಲೆ ನಿಗಾ ಇಡುವಂಥದ್ದು, ಅಂದರೆ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಏರ್ಪೋರ್ಟ್ನಲ್ಲಿ ಚೆಕಿಂಗ್ ಕೂಡ ಅಥವಾ ಟೆಸ್ಟಿಂಗ್ ಪ್ರಕ್ರಿಯೆಗಳು ಆರಂಭ ಆಗಿದೆ ಅಂತ ಮಾಹಿತಿ ಇರುವಂಥದ್ದು. ಮುಖ್ಯವಾಗಿ ಈ ಹಿಂದೆ ಏನು ಕೋವಿಡ್-1 ಮತ್ತು ಕೋವಿಡ್-2ನಲ್ಲಿ ಆದಂತಹ ಒಂದಿಷ್ಟು ಅನಾಹುತಗಳೇನಾಯಿತು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮೊದಲನೇ ಭಾಗವಾಗಿ ಏರ್ಪೋರ್ಟಿಗೆ ನಿಗಾ ಇಟ್ಟರೆ ಅಲ್ಲಿ ಬರುವಂಥದ್ದು, ಅಲ್ಲಿಂದ ಇಲ್ಲಿ ಬಂದು ಟ್ರಾವೆಲನ್ನು ಮಾಡಿಕೊಂಡು ಸಿಟಿಯಲ್ಲಿ ಬಂದು ಇಲ್ಲಿ ಸ್ಪ್ರೆಡ್ ಆಗುವಂಥ ಪ್ರಕ್ರಿಯೆಯನ್ನು ತಡೆಯಬಹುದು ಅನ್ನೋಂಥ ದೃಷ್ಟಿಯಲ್ಲಿ ಮೊದಲ ಹೆಜ್ಜೆಯಾಗಿ ಈಗ ಏರ್ಪೋರ್ಟ್ ಅಂದರೆ ವಿಮಾನ ನಿಲ್ದಾಣಗಳಲ್ಲಿ ಅದನ್ನು ಏನು ವಿದೇಶಿ ಪ್ರಯಾಣಿಕರನ್ನು ವಿದೇಶದಿಂದ ಬರುವಂತಹ ಪ್ರಯಾಣಿಕರನ್ನು ಹೆಚ್ಚಿನ ನಿಗಾ ವಹಿಸುವಂಥ ಪ್ರಕ್ರಿಯೆ ಆಗುತ್ತೆ. ಅದರ ಜೊತೆಗೆ ನಗರದಲ್ಲೂ ಕೂಡ ಒಂದಿಷ್ಟು ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವ ಒಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡ್ಬೋದು. ಕಾರಣ ಏನಂತಂದರೆ, ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು, ಹಾಗೆಯೇ ಜನನಿಬಿಡ ಪ್ರದೇಶಗಳಾದಂಥ ಹೋಟೆಲ್, ಮಾಲ್, ರೆಸ್ಟೋರೆಂಟ್, ಬೇರೆ ಬೇರೆ ವಾಣಿಜ್ಯ ಕೇಂದ್ರಗಳನ್ನ ನಡೆಸ್ತೇವೆ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದಿಷ್ಟು ಡಿಸ್ಟೆನ್ಸ್ಗಳನ್ನು ಮೇಂಟೈನ್ ಮಾಡಬೇಕು ಅನ್ನೋಂಥ ಮಾರ್ಗಸೂಚಿ ಆಗುತ್ತೆ.
ಮತ್ತು ಹಾಗೇನೆ ಏನು ಒ ಪಿ ಡಿ ಪೇಷಂಟ್ಸ್ಗಳಿರ್ತಾರೆ ಆ ಒ ಪಿ ಡಿ ಪೇಷಂಟ್ಸ್ಗಳನ್ನು ಪ್ರಮುಖವಾಗಿ ILI ಮತ್ತು ಸಾರಿ ಪ್ರಕರಣಗಳಿರ್ತವೆ ಅವರು ಕಡ್ಡಾಯವಾಗಿ COVID-19 ಟೆಸ್ಟನ್ನು ಮಾಡಿಸ್ಬೇಕು. ಅದನ್ನು ICMR ಅಲ್ಲಿ ಅಪ್ಡೇಟನ್ನು ಮಾಡಬೇಕು ಅನ್ನುವಂಥದ್ದನ್ನು ಮಾರ್ಗಸೂಚಿಗಳು ಬಿಡುಗಡೆ ಆಗ್ಬೋದು. ಹಾಗೆಯೇ ಶಾಲೆಗಳು ಆರಂಭ ಆಗುವಂಥ ಸಂದರ್ಭದಲ್ಲಿ ವಾತಾವರಣ ಕೂಡ ಮಳೆ ಇದೆ. ಹಾಗಾಗಿ ಕೆಮ್ಮು, ಜ್ವರ, ಶೀತ, ನೆಗಡಿ ಇರುವಂತಹ ವಿದ್ಯಾರ್ಥಿಗಳನ್ನು ಕಡ್ಡಾಯವಾಗಿ ಅವರಿಗೆ ರಜೆಗಳಿಗೆ ಕಳಿಸಿಕೊಡುವಂಥದ್ದು. ಶಾಲೆಗಳಲ್ಲೂ ಕೂಡ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕ್ಲಾಸ್ಗಳಲ್ಲಿ ಆ ಒಂದಿಷ್ಟು ನಿರ್ದೇಶನಗಳು ಕೂಡ ಮಾರ್ಗಸೂಚಿಗಳು ಹೊರಡಿಸ್ಬೋದು. ಅದರ ಜೊತೆಗೆ ವಯೋವೃದ್ಧರು ಇರ್ತಾರೆ, ಹಾಗೆಯೇ ಹೃದಯ ಸಂಬಂಧಿ ಹಾಗೂ ಉಸಿರಾಟದ ಸಂಬಂಧಿ ಇರುವಂತಹ ತೀವ್ರ ಅನಾರೋಗ್ಯಕ್ಕೆ ಬಳದಂತಹ ರೋಗಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವಂಥದ್ದು. ಅವರಿಂದಲೂ ಕೂಡ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಅಂತಹ ಪೇಷಂಟ್ಗಳ ಮೇಲೆ ವಿಶೇಷ ನಿಗಾ ವಹಿಸುವಂಥದ್ದು. ಆ ಒಂದು ಎಲ್ಲ ಅಂಶಗಳನ್ನು ಪರಿಗಣಿಸಿಕೊಂಡು ಸರ್ಕಾರ ಕೆಲವೇ ಹೊತ್ತಿನಲ್ಲಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಿದೆ. ಈಗ ಎರಡನೇ ಭಾಗವಾಗಿ ಈಗ ಏರ್ಪೋರ್ಟ್ನಲ್ಲಿ ವಿಶೇಷ ನಿಗಾ ವಹಿಸುವಂಥ ಬೇರೆ ಬೇರೆ ದೇಶಗಳಿಂದ ಬರುವಂತಹ ಪ್ರಯಾಣಿಕರನ್ನು ಹೆಚ್ಚಿನ ನಿಗಾ ವಹಿಸಿ ಅವರಿಗೆ ಟೆಸ್ಟ್ಗೆ ಒಳಪಡಿಸುವಂಥ ಪ್ರಕ್ರಿಯೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.